ನಮಸ್ಕರಿಸ್ ಗುರೂಜಿಯವರಿಗೆ ನಮಸ್ಕರಿಸ್ತಾ ನಾನು ಡಾಕ್ಟರ್ ಬಿ ಟಿ ಮುದ್ದೇಶ್ ಅಂತೇಳಿ ತುಮಕೂರಿನಿಂದ ಬಂದಿದ್ದೀನಿ. ನಾನು ಪ್ರೊಫೆಸರಾಗಿ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಹೇಗೆ ಇರ್ತೀವಿ ಮಕ್ಕಳುಗಳ ಹಾಗೆ ಬೆಳೀತಾರೆ ಅಂಥ ಪೂರಕವಾದಂಥ ವಾತಾವರಣವನ್ನು ಆನಂದ ಯೋಗ ಟ್ರಸ್ಟ್ನಲ್ಲಿ ಗುರೂಜಿ ಮತ್ತು ಅವ್ರ ಮಾತಾಜಿಯವರು ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ. ಅದನ್ನು ನೀವು ವಿಡಿಯೋ ದೃಶ್ಯ ನೋಡಿದ್ರಾಗಲ್ಲ. ನಂತರ ಮನೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವರನ್ನು ನಿರಂತರವಾಗಿ ಪ್ರಾಕ್ಟೀಸ್ ಕತ್ತಾಗ ಅವರ ಆ್ಯಕ್ಟಿವಿಟೀಸ್ಗಳನ್ನು ಗಮನಿಸಿದಾಗ ಅದು ಅನುಸರಿಸಿ ಬರ್ತದೆ. ಈ 10 ದಿವಸಗಳಲ್ಲಿ ನೀವೇನು ಕಲಿಸಿರ್ತಾರೆ ಅದನ್ನು ನಿರಂತರ ಕಲಿಕೆ ಮುಂದುವರಿಸ್ಬೇಕು. ಇಲ್ಲಾಂದರೆ ಯಾವುದೇ ಕಾರಣಕ್ಕೆ ಅದು ನಿಮ್ಮ ಇಲ್ಲಿಯ ಕಲಿಕೆ ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿರಂತರ ಕಲಿಕೆ ಅತ್ಯಂತ ಉಪಯುಕ್ತ ಆಗ್ತದೆ. ಅವರಲ್ಲಿ ಬದಲಾವಣೆ ಆಗಬೇಕಾದ್ರೆ ಈಗಲೇ ಅವ್ರನ್ನ ತಿದ್ದಬೇಕು. ಆ ತಿದ್ದುವಂಥ ಕೆಲಸವನ್ನು ಮಾತಾಜಿ ಮತ್ತು ಗುರೂಜಿ ಇಲ್ಲಿ 10 ದಿವಸ ಮಾಡಿದ್ದಾರೆ. ಅದು ನಾವು ಅದಕ್ಕೆ ಮುಂದೆ ನಿರಂತರವಾಗಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಕೊಂಡು ಈ ಕಲಿಕೆಯನ್ನು ಮಾಡ್ತಾ ಹೋದರೆ ಅವರಲ್ಲಿ ಬೌದ್ಧಿಕ ಕ್ರಿಯೆ ಇರ್ಬೋದು, ಸಾಮಾಜಿಕ ತಿಳುವಳಿಕೆ ಎಲ್ಲ ಬರ್ತವೆ. ಜನಸಾಮಾನ್ಯವಾಗಿ ನಾವೆಲ್ಲ ಏನು ಮಾಡ್ತೀವಿ, ಭಾಳ ಅತಿ ಬುದ್ಧಿವಂತರೆಲ್ಲ ಏನು ಮಾಡ್ತೀವಿ ಅಂದರೆ ಅಲ್ಲೆಲ್ಲ ಪಾರ್ಕು ಅಥವಾ ಯಾವುದೋ ಒಂದು ಮನೋರಂಜನಾ ಮ್ಯೂಸಿಯಮ್ ಕರ್ಕೊಂಡು ಹೋಗ್ತೀವಿ. ಹೋಟ್ಲಲ್ಲಿ ತಿನ್ನಿಸ್ಕೊಂಡು ನಾವು ಕೂಡ ಅಡ್ನಾಡಿ ಹಂಗೆ ತಿರುಗಾಡ್ಕೊಂಡು ಬಂದುಬಿಟ್ಬಿಡ್ತೀವಿ. ಒಂದು ರೀತಿ ಇದು ಸಾಂಪ್ರದಾಯಿಕ ಕಲಿಕೆ ಹೌದು ಮತ್ತು ಸಾಮಾಜಿಕ ಜನಜೀವನದ ಕಲಿಕೆ ಹೌದು. ಸೊ ಅದರಿಂದ ಇಂಥ ಸಂಸ್ಥೆಗಳಲ್ಲಿ ನೀವೇನು ಸಂಸ್ಕಾರವನ್ನು ಕಲಿಸ್ತೀರೋ ಅಥವಾ ಕಲಿಕೆಯ ಜ್ಞಾನವನ್ನು ಹತ್ತಿರೋ ಆ ಮುಂದಿನ ಜ್ಞಾನ ಅವ್ರ ಮಕ್ಕಳುಗಳಿಗೆ ಬೆಳಕಾಗ್ತದೆ. ಬೆಳಕು ನೀಡುವಂಥದ್ದಷ್ಟೇ. ಎಷ್ಟು ಅನೇಕ ಪ್ರಕ್ರಿಯೆಗಳನ್ನು ಮಾಡಿಸ್ತಾರೆ, ಅವೆಲ್ಲವೂ ಕೂಡ ತಿಳುವಳಿಕೆ, ಗ್ರಹಿಕೆ, ಅರಿವು, ಜಾಗೃತಿ. ಸೊ ಆ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾವು ಊರೊಳಗಡೆ ಬಿಟ್ಟಿದ್ದರೆ ಕಷ್ಟ ಆಗ್ತಿತ್ತೇನೋ. ಸ್ವಾಮೀಜಿಯವರ ನಿರ್ಧಾರ ಮತ್ತು ಸ್ವಾಮೀಜಿ ಈ ವಾತಾವರಣ ಸೆಲೆಕ್ಟ್ ಮಾಡಿದರೆ ಭಾಳ ಅದ್ಭುತವಾದ. ಪ್ರಕೃತಿಯ ಜೊತೆ ಮಕ್ಕಳಿರಬೇಕು, ಗುಂಪಿನ ಜೊತೆ ಮಕ್ಕಳಿರಬೇಕು. ಒಂದು ಗುಂಪು ನಾವೆಲ್ಲೂ ನೋಡಿದ್ದೀವಿ, ಸಿಟಿಗಳಲ್ಲಿ ಇಷ್ಟು ಮಕ್ಕಳು ಸೇರೋದು ಭಾಳ ಅಪರೂಪ. ಮತ್ತು ಸಿಟಿಗಳಲ್ಲಿ ಇಂಥ ಪರಿಸರ ಸಿಗೋದು ಭಾಳ ಕಷ್ಟ. ಅಂಥ ಪರಿಸರ ಮತ್ತು ಮಕ್ಕಳೊಂದಿಗೆ ಎಲ್ಲ ರೀತಿಯ ಮಕ್ಕಳೊಂದು ಬೆರೀತಾರೆ, ಮುಕ್ತವಾಗಿ ಸಂತೋಷ ಹರಟೆ ಮಾಡ್ತಾರೆ, ಅವ್ರ ಜೊತೆ ಎಂಜಾಯ್ ಮಾಡ್ತಾರೆ ಮತ್ತು ಈ ಪರಿಸರವನ್ನು ಎಂಜಾಯ್ ಮಾಡ್ತಾರೆ. ಅವ್ರು ಎಲ್ಲ ಮಕ್ಕಳು ಮಾತಾಡಿದಂಥ ಎಲ್ಲ ಮಕ್ಕಳಿನ ಅರಿವು ತಿಳ್ಕೊಳ್ಳಿ. ಅವ್ರ ಜ್ಞಾನ ಯಾರು ಮಾತಾಡ್ತೀರಾ ಅಂದರೆ ಸ್ಟೇಜಿಗೆ ಬಂದು ಮಾತಾಡೋದು ಒಂದು ಸಾಮರ್ಥ್ಯ. ಬಂದು ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ, ಊಟ ಚೆನ್ನಾಗಿತ್ತು, ನಮ್ಗೆ ಬೇಕಾದಂಥ ರೀತಿ. ನಾವು ಮನೆಗಳಲ್ಲಿ ಈ ಥರದ್ದು ಇದಕ್ಕಿಂತ ಅದ್ಭುತವಾದಂಥ ವ್ಯವಸ್ಥೆಗಳು ಕೊಡ್ತೀವಿ. ಆದರೆ ಇಲ್ಲಿಯ ಊಟ ಮತ್ತು ವಸತಿ ಎಲ್ಲವೂ ಸರಿಯಾಗಿತ್ತು ಅನ್ನುವಂಥದ್ದನ್ನು ಭಾಳ ಮುಕ್ತ ಮನಸ್ಸಿಂದ ಮಾತಾಡಿದ್ದಾರೆ. ಅದು ನಾವು ಸಿಗಬೇಕಾದಂಥದ್ದು. ಆ ಮಕ್ಕಳುಗಳು ಇಲ್ಲಿಯ ಪರಿಸರವನ್ನು ಒಪ್ಕೊಂಡು ಆನಂದದಿಂದ 10 ದಿವಸಗಳ ಕಾಲ ಕಳೆದಿದ್ದಾರೆ ಮತ್ತು ಕಲಿಕೆಯನ್ನು ಒಂದಷ್ಟು ಗ್ರಹಿಕೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದಾಗಲಿ, ಇನ್ನಷ್ಟು ಪರಿಸರ ಇನ್ನಷ್ಟು ಬೆಳೆದ ಮೇಲೆ ಮಕ್ಕಳಿಗೆ ಇನ್ನೂ ಒಳ್ಳೆಯ ಪರಿಸರ ಸಿಗ್ತದೆ ಅನ್ನುವಂಥದ್ದು ದೃಶ್ಯ ನೋಡಿದಾಗ ಗೊತ್ತಾಗ್ತದೆ. ನಿರಂತರವಾಗಿ ಇಂಥ ಸಂಸ್ಥೆಗಳು ಮುಂದುವರಿಲಿ. ನಮ್ಮ ಸಮಾಜಕ್ಕೆ ಈ ಸಂಸ್ಥೆಗಳಿಂದ ಭಾಳಷ್ಟು ಅನುಕೂಲ ಆಗ್ತದೆ. ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ತೋ ಸಮಾಜ ಇನ್ನೂ ಆ ಥರ ಮಕ್ಕಳುಗಳು ಬೆಳೀಲಿಕ್ಕೆ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇಂಥವಕ್ಕೆಲ್ಲ ನಮ್ಮ ಬೆಂಬಲ ಇರಲಿ ಅಂಥೇಳಿ ಪೋಷಕರೆಲ್ಲರ ಪರವಾಗಿ ನಾನು ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಗುರು.